ಕಣ್ರಿ. ನಾವು ಚಿಕ್ಕಮಂಗ್ಳೂರವರು. ನಾವು ಚಿಕ್ಕಮಂಗ್ಳೂರವರಿಗೆ ಏನಾದ್ರೂ ಒಂದು ಬೇಜಾರಾಯ್ತು ಮನೇಲಿ ಕುತ್ಕೊಂಡು ಎಲ್ಲರೂ ಹೊರಗಡೆ ಹೋಗೋಣ ಅಂತ ಇಟ್ಕೊಳ್ಳಿ. ಅವಾಗ ನಾವು ಎಲ್ಲಿರ್ತೀವಿ ಗೊತ್ತಾ? ಊಟ ಗೀಟ ಕಟ್ಕೊಂಡು ಗಾಡಿ ಮಾಡ್ಕೊಂಡು ಸೀದಾ ಬಾಬಾ ಬುಡನ್ಗಿರಿಗೆ ಹೋಗ್ಬಿಡ್ತೀವಿ ಕಣ್ರಿ. ಅಲ್ಲೋಗ್ಬಿಟ್ಟು ಅಲ್ಲಿ ಪ್ರಕೃತಿ ವಾತಾವರಣ ಎಲ್ಲ ಸವಿದು ಎಂಜಾಯ್ ಮಾಡ್ಕೊಂಡು ಸಾಯಂಕಾಲ ಬರ್ತೀವಿ ನೋಡ್ರಿ. ಮತ್ತೇನ್ ಗೊತ್ತಾ? ನಮಗೆ ಮನೇಲಿ ಬಿರಿಯಾನಿ ಮಾಡಿ ಬೋರ್ ಆಗ್ಬಿಡ್ತು ಅಂತೇಳಿ ಒಂದೇ ತರ ರುಚಿ ತಿಂದು ತಿಂದು ನಾವು ಚಿಕ್ಕಮಂಗ್ಳೂರಲ್ಲಿರುವಂತಹ ಮೊಘಲ್ ದರ್ಬಾರಿಗೆನೆ ಹೋಗ್ಬಿಟ್ಟು ಅಲ್ಲಿಂದ ಬಿರಿಯಾನಿ ತಿಂದು ಬರ್ತೀವಿ. ಏನ್ ರುಚಿ ರೀ! ಒಂದೇ ಒಂದ್ ತೊಡೆ ಪೀಸ್ ತಿನ್ಬಿಟ್ರೆ ನಿಮಗೆ ಮತ್ತೇನು ಬೇಡ ಅಂತೀರಾ, ಅಷ್ಟು ರುಚಿಯಾಗಿರತ್ತೆ. ಬಂದ್ ನೋಡಿ ನಮ್ ಚಿಕ್ಕಮಂಗ್ಳೂರಿಗೆ ಹೆಂಗೆ ಅಂತ ಹೇಳ್ಬಿಟ್ಟು. ಹೌದು ಕಣ್ರಿ, ನಾವು ಚಿಕ್ಕಮಂಗ್ಳೂರವ್ರೇ. ನಾವು ಚಿಕ್ಕಮಂಗ್ಳೂರವ್ರು ಹೆಂಗೆ ಅಂತ ಹೇಳಿದ್ರೆ, ನಮಗೆ ಏನಾದ್ರೂ ಬೇಜಾರಾಯ್ತು ಅಂತ ಅಂದ್ಕೊಳ್ಳಿ, ಅವಾಗ ನಾವು ಮನೆಯಲ್ಲಿ ಅಡಿಗೆ ಗಿಡಿಗೆ ಮಾಡ್ಕೊಂಡು ಬಾಕ್ಸ್ ಅಲ್ಲಿ ತುಂಬಿಕೊಂಡು ಸೀದಾ ಏನ್ ಮಾಡ್ತೀವಿ, ಬಾಬಾ ಬುಡನ್ಗಿರಿಗೆ ಹೋಗ್ತೀವಿ. ಅಲ್ಲಿ ಹೋಗಿ ತಿನ್ಕೊಂಡು ಕುತ್ಕೊಂಡು ಅಲ್ಲಿಂದ ಎಲ್ಲ ಎಂಜಾಯ್ಮೆಂಟ್ ಮಾಡ್ಕೊಂಡು ವಾಪಸ್ ಮನೆಗೆ ಬರ್ತೀವಿ. ಗೊತ್ತಾ? ಚಿಕ್ಕಮಂಗ್ಳೂರು ಹೆಂಗೆ ಅಂತ ಹೇಳಿದ್ರೆ, ನಮಗೆ ಏನಾದ್ರೂ ಒಂದು ಐಸ್ ಕ್ರೀಮ್ ತಿನ್ಬೇಕು ಅಂತ ಇಷ್ಟ ಆಯ್ತು ಅಂತ ಇಟ್ಕೊಳ್ಳಿ, ನಾವು ಅವಾಗ ಕ್ಲಾಸಿಕ್ ಐಸ್ ಕ್ರೀಮ್ ಪಾರ್ಲರಿಗೆ ಹೋಗೋದು. ಅಲ್ಲಿ ಹೋಗಿ ತಿಂದ್ರೆ ನಮಗೆ ಖುಷಿ ಆಗೋದು. ಗೊತ್ತಾ? ನಮ್ ಚಿಕ್ಕಮಂಗ್ಳೂರವರಿಗೆ ಎಲ್ಲಾರು ನೀರಿನ ಕಡೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಆಸೆ ಆಯ್ತು ಅಂತ ಇಟ್ಕೊಳ್ಳಿ, ಅವಾಗ ನಾವ್ ಏನ್ ಮಾಡ್ತೀವಿ ನೋಡಿ, ಅಯ್ಯನ್ ಕೆರೆಗೆನೆ ಹೋಗ್ಬಿಟ್ಟು ಹಗ್ಲೆಲ್ಲ ಅಲ್ಲಿ ಕಳ್ದು ನೀರೆಲ್ಲ ಆಟ ಆಡಿನೇ ವಾಪಸ್ ಬರೋದು. ಮತ್ತೆ ನಮಗೆ ಸಾಯಂಕಾಲದ ಹೊತ್ತು ಏನಾದ್ರು ತಿಂಡಿಗಳು ತಿನ್ಬೇಕು ಅಂತ ಆಸೆ ಆಯ್ತು ಅಂದ್ಕೊಳ್ಳಿ, ಎಲ್ಲಿಗೆ ಹೋಗ್ತೀವಿ ಗೊತ್ತಾ? ನಮ್ಮ ಚಿಕ್ಕಮಗಳೂರಿನ ತಾಲೂಕ್ ಆಫೀಸ್ ಹತ್ರ, ಇಲ್ಲಾಂದ್ರೆ ವಿಜಯಪುರದ ಹತ್ರ, ಇಲ್ಲಾಂದ್ರೆ ಗಣಪತಿ ಪೆಂಡಲ್ ಹತ್ರ ಗಾಡಿಗಳಲ್ಲಿ ಎಷ್ಟು ತರದ ತಿಂಡಿಗಳು ಮಾಡಿರ್ತಾರೆ ಗೊತ್ತಾ? ಆ ತಿಂಡಿಗಳನ್ನ ತಿನ್ಕೊಂಡು ಬರೋದು ನಾವು. ನಮ್ ಚಿಕ್ಕಮಗಳೂರವ್ರಿಗೆ ಹೇಗ್ ಗೊತ್ತಾ? ಎಲ್ಲಾರು ಒಂದು ಲಾಂಗ್ ಡ್ರೈವ್ ಹೋಗ್ಬೇಕು ಅಂತ ಆಸೆ ಆಯ್ತು ಅಂತ ಇಟ್ಕೊಳ್ಳಿ, ಅವಾಗ ನಾವು ಏನ್ ಮಾಡ್ತೀವಿ ಗೊತ್ತಾ? ಹಾಸನಿಗೆ ಹೋಗ್ತೀವಿ. ಹಾಸನಲ್ಲಿ ರೋಡ್ ಚೆನ್ನಾಗಿದೆ ಮತ್ತೆ ಒಂದೇ ಒಂದ್ ಗಂಟೆಲಿ ಹೋಗಿ ಬರ್ತೀವಿ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಹೋಗಿ, ಅಲ್ಲಿ ಎಂಪೈರ್ ಹೋಟೆಲ್ ಅಂತ ಹೇಳ್ಬಿಟ್ಟಿದೆ. ಆ ಎಂಪೈರ್ ಹೋಟ್ಲಲ್ಲೇ ಊಟ ಮಾಡ್ಕೊಂಡು ನಾವು ಬರೋದು. ಗೊತ್ತಾ? ಮತ್ತೇನ್ ಗೊತ್ತಾ? ನಾವು ಮುಳ್ಳಯ್ಯನಗಿರಿಗೆ ಇಲ್ಲ ಬಾಬಾ ಬುಡನ್ಗಿರಿಗೆ ಹೋಗ್ತೀವಿ ಅಂತ ಇಟ್ಕೊಳ್ಳಿ, ಅವಾಗ ಅಲ್ಲಿ ಸಿರಿ ಕ್ಯಾಫೆ ಹತ್ರ ಗಾಡಿ ನಿಲ್ಲಿಸ್ತೀವಿ. ಅಲ್ಲಿ ನಾವು ಕಾಫಿ ಕುಡಿದೇ ಇದ್ರೂ ಪರವಾಗಿಲ್ಲ, ಅಲ್ಲಿ ಗೊಂಬೆ ಇದೆಯಲ್ಲ, ಆ ಗೊಂಬೆ ಹತ್ರ ನಿಂತ್ಕೊಂಡು ಹೆಂಗೆಂಗೋ ಫೋಸ್ ಕೊಟ್ಕೊಂಡು ಫೋಟೋ ಕ್ಲಿಕ್ ಮಾಡ್ಕೊಂಡ್ ಬರ್ತೀವಿ. ಗೊತ್ತಾ? ನಾವ್ ಚಿಕ್ಕಮಂಗ್ಳೂರವರಿಗೆ ಎಲ್ಲಾರು ನಾವು ಹೊರಗಡೆ ಹೋಗ್ತೀವಿ ಅಂತ ಇಟ್ಕೊಳ್ಳಿ, ನೆಂಟ್ರು ಮನೆಗೋ ಅಥವಾ ಬೇರೆ ಕಡೆ ಎಲ್ಲಾರ್ಗು ಪರಿಚಯದವ್ರ ಹತ್ರ ಹೋಗ್ತೀವಿ ಅಂತ ಹೇಳಿದ್ರೆ, ಅವ್ರಿಗೆ ನಾವು ಉಡುಗೊರೆಯಾಗಿ ಏನ್ ತಗೊಂಡ್ ಹೋಗ್ತೀವಿ ಗೊತ್ತಾ? ನಮ್ ಚಿಕ್ಕಮಂಗ್ಳೂರಿನ ಪ್ರಸಿದ್ಧವಾದಂತಹ ಪಾಂಡುರಂಗ ಮತ್ತೆ ಜಯಂತಿ ಕಾಫಿ ಇದೆಯಲ್ಲ, ಆ ಕಾಫಿಯನ್ನೇ ತಗೊಂಡೋಗಿ ಕೊಡೋದ್ ಕಣ್ರಿ ನಾವು. ನಮ್ ಚಿಕ್ಕಮಂಗ್ಳೂರಿನ ಕಾನ್ವೆಂಟ್ ಶಾಲೆಯಲ್ಲಿ ಕ್ರಿಶ್ಚಿಯನ್ ಮಕ್ಕಳಿಗಿಂತ ಹೆಚ್ಚಾಗಿ ಹಿಂದೂ ಮತ್ತು ಮುಸಲ್ಮಾನರ ಮಕ್ಕಳುಗಳೇ ಹೆಚ್ಚಾಗಿ ವಿದ್ಯಾಭ್ಯಾಸ ಪಡೆಯೋದು. ಗೊತ್ತಾ ನಿಮಗೆ? ನಮ್ ಚಿಕ್ಕಮಂಗ್ಳೂರು ನಾಮಕ್ಕೋಸ್ಕರ ಕಾಫಿ ಲ್ಯಾಂಡ್ ಅಂತ ಕಣ್ರಿ. ಇಲ್ಲಿ ಅರ್ಧಕ್ಕಿಂತ ಹೆಚ್ಚು ಜನರು ಬರೀ ಟೀನೇ ಕುಡಿಯೋದು. ಗೊತ್ತಾ ನಿಮಗೆ ಈ ವಿಚಾರ? ಮತ್ತೇನ್ ಗೊತ್ತಾ? ನಾವೇನಾದ್ರು ತಿಂಡಿ ತಿನ್ಬೇಕು ಅಥವಾ ಊಟ ಮಾಡ್ಬೇಕು, ನಾನ್ ವೆಜ್ ಐಟಮ್ ತಿನ್ಬೇಕು ಅಂದ್ರೆ IG ರೋಡಿಗೆನೆ ಹೋಗೋದು. ಮತ್ತೇನಾದ್ರು ಶಾಪಿಂಗ್ ಮಾಡ್ಬೇಕು ಅಂತ ಇಟ್ಕೊಳ್ಳಿ, ಅವಾಗ ನಾವು MG ರೋಡಿಗೆ ಹೋಗೋದು. ಅದು ಗೊತ್ತಾ ನಿಮಗೆ ನಮ್ ಚಿಕ್ಕಮಂಗ್ಳೂರಲ್ಲಿ ಏನೇನ್ ವಿಶೇಷತೆ ಇದೆ ಅಂತ ಹೇಳ್ಬಿಟ್ಟು? ನಾವು ಚಿಕ್ಕಮಂಗ್ಳೂರ್ ಜನ ಅಂದ್ರೆ ಕಡಿಮೆನಾ? ನಮ್ ಚಿಕ್ಕಮಂಗ್ಳೂರ್ ಜನರಿಗೆ ಏನಾದ್ರೂ ಒಂದು ಇಡ್ಲಿ, ದೋಸೆ, ವಡಾ, ಪೂರಿ ಏನಾದ್ರು ತಿನ್ಬೇಕು ಅಂತ ಆಸೆ ಆದ್ರೆ ನಮ್ ಚಿಕ್ಕಮಂಗ್ಳೂರಿನ ಫುಡ್ ಪ್ಯಾಲೇಸಿಗೆ ಹೋಗಿ ತಿನ್ನೋದ್ ಕಣ್ರಿ. ಅದ್ ಬಿಡಿ, ಅದೇನಾದ್ರು ರಶ್ ಆಯ್ತು ಅಂತ ಇಟ್ಕೊಳ್ಳಿ, ಅದನ್ ಬಿಟ್ಟು ಏನ್ ಮಾಡ್ತೀವಿ ಗೊತ್ತಾ? ನಮ್ MG ರೋಡಲ್ಲಿ ಮಯೂರ ಹೋಟೆಲ್ ಅಂತ ಇದೆ, ಅಲ್ಲಿಗೆ ಹೋಗಿ ನಾವು ತಿಂಡಿ ತಿನ್ಕೊಂಡ್ ಬರೋದು. ನಮ್ ಚಿಕ್ಕಮಂಗ್ಳೂರ್ ಜನರಿಗೆ ಪ್ರಪಂಚದಲ್ಲಿ ಎಲ್ಲಿ ಬೇಕಾದ್ರೂ ಕರ್ಕೊಂಡೋಗಿ ನೀವು ರಸಮಲಾಯಿ ತಿನ್ಸ್ಕೊಂಡ್ ಬಂದ್ಬಿಡಿ, ಆದ್ರೆ ನಮಗ್ ಮಾತ್ರ ನಮ್ ಚಿಕ್ಕಮಂಗ್ಳೂರಿನ ಶ್ರೀರಾಮ್ ಸ್ವೀಟ್ಸಿನ ರಸಮಲಾಯಿ ತಿಂದ್ರೇನೆ ಅಬ್ಬಾ ಸಮಾಧಾನ ಆಗೋದು. ಏನ್ ರುಚಿ ಕಣ್ರಿ ಅಲ್ಲಿನ ರಸಮಲಾಯಿದು! ನೀವು ಬಂದಾಗ ಖಂಡಿತವಾಗಿ ಇಲ್ಲೆಲ್ಲ ಭೇಟಿ ಕೊಡ್ರಿ, ಅವಾಗ ನಿಮಗ್ ಗೊತ್ತಾಗತ್ತೆ ಹೆಂಗೆ ಅಂತ ಹೇಳ್ಬಿಟ್ಟು. ಗೊತ್ತಾ? ನಾವು ಚಿಕ್ಕಮಂಗ್ಳೂರವ್ರು ಕಣ್ರಿ, ಖಂಡಿತವಾಗ್ಲೂ ನಾವು ಚಿಕ್ಕಮಂಗ್ಳೂರವ್ರು. ನಮ್ ಚಿಕ್ಕಮಂಗ್ಳೂರವರಿಗೆ ಏನಾದ್ರು ನಾವು ಬೋಟಿಂಗ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಆಸೆ ಆಯ್ತು ಅಂತ ಇಟ್ಕೊಳ್ಳಿ, ನಾವು ನೇರ ಎಲ್ಲ ಹೋಗ್ತೀವಿ ಗೊತ್ತಾ? ಬೇಲೂರಿಗೆ ಹೋಗ್ತೀವಿ. ಅಲ್ಲೋಗಿ ಬೋಟಿಂಗ್ ಮಾಡ್ಕೊಂಡು ಅಲ್ಲಿಂದ ನಾವು ಡ್ಯಾಮಿಗೆ ಹೋಗ್ತೀವಿ. ಡ್ಯಾಮಿಂದ ಹೋಗಿ ಅಲ್ಲಿಂದ ವಾಪಸ್ ಬರಲ್ಲ ಕಣ್ರಿ. ಪ್ರಸಿದ್ಧವಾದಂತಹ ಚೆನ್ನಕೇಶವ ದೇವಸ್ಥಾನ ಇದೆಯಲ್ಲ ಬೇಲೂರಲ್ಲಿ, ಅಲ್ಲೋಗ್ಬಿಟ್ಟು ಅಲ್ಲಿ ಎಲ್ಲ ಶಿಲಾ ಬಾಲಕಿಯರಾಗ್ಬಿಟ್ಟು ಹಿಂಗೆ ಹಿಂಗೆ ಹೆಂಗೆಂಗ್ ಬೇಕು ಹಂಗಂಗೆ ಫೋಟೋ ತೆಗೆಸ್ಕೊಂಡ್ ಬರ್ತೀವಿ. ಗೊತ್ತಾ ನಿಮಗೆ? ಕಣ್ರಿ, ನೀವು ಬನ್ನಿ ನಮ್ ಚಿಕ್ಕಮಂಗ್ಳೂರಿಗೆ,
ಅವಾಗ ಗೊತ್ತಾಗತ್ತೆ ನಿಮಗೆ ನಾನು ಏನೇನ್ ಹೇಳ್ತಾ ಇದ್ದೀನಿ ನಿಜಾನ ಸುಳ್ಳ ಅಂತ. ನಾನು ಚಿಕ್ಕಮಂಗ್ಳೂರಲ್ಲಿ ಈ ವೀಕೆಂಡ್ಸ್ ಟೈಮಲ್ಲಿ ಲೋಕಲ್ ಜನಕ್ಕಿಂತ ಹೆಚ್ಚಾಗಿ ಟೂರಿಸ್ಟ್ ಜನಗಳ ಕಣ್ರಿ ಜಾಸ್ತಿ ಇರೋದು. ಯಾಕೆ ಬರ್ತಾರೆ ಗೊತ್ತಾ? ಇಲ್ಲಿನ ವಾತಾವರಣ, ಇಲ್ಲಿನ ಪ್ರಕೃತಿ ಸುಂದರತೆ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ನೋಡಕ್ ನಾ ಕಣ್ಣು ಸಾಕಾಗಲ್ಲ ಕಣ್ರಿ. ಇಲ್ಲಿ ಬಂದ್ ನೋಡಿ ನೀವು ಪ್ರತಿ ಶನಿವಾರ ಭಾನುವಾರ ಬಸ್ಗಳಲ್ಲಿ ಬಂದು ಇಳಿತಾರ್ ಕಣ್ರಿ. ಅದನ್ನು ಏನ್ ಗೊತ್ತಾ, ಸಿದ್ದರಾಮಯ್ಯ ಫ್ರೀ ಬಿಟ್ಟಿದಾರಲ್ಲ ಆ ಬಸ್ಗಳೆಲ್ಲ ಲಕ್ಸುರಿ ಬಸ್ಗಳಲ್ಲಿ ಕಣ್ರಿ. ಬೇರೆ ಬೇರೆ ರಾಜ್ಯದಿಂದ ಎಲ್ಲ ಬರ್ತಾರೆ. ಹಂಗಾಗಿ ಇಂತಹ ಪ್ರಸಿದ್ಧವಾದಂತಹ ಸ್ಥಳಗಳಲ್ಲಿ ಬಾಬಾ ಬುಡನ್ಗಿರಿ, ರತ್ನಗಿರಿ ಬೋರೆ, ಮುಳ್ಳಯ್ಯನಗಿರಿ, ಕೆಮ್ಮಣ್ಣುಗುಂಡಿ ಇಲ್ಲಿಗೆಲ್ಲ ನಮ್ಮ ಚಿಕ್ಕಮಂಗ್ಳೂರು ಜನಗಳು ಹೋಗೋದ್ ಕಡಿಮೆನೆ. ಆದ್ರೆ ಇಲ್ಲಿಗಿಂತ ಹೆಚ್ಚಾಗಿ ಹೋಗೋದೇ ಬೇರೆ ಬೇರೆ ಜನಗಳು ಕಣ್ರಿ. ಅದಕ್ಕೆ ವೀಕೆಂಡ್ಸ್ ಅಲ್ಲಿ ಟೂರಿಸ್ಟ್‌ಗಳ್ದೇ ದರ್ಬಾರು. ಎಲ್ಲಿ ನೋಡಿದ್ರುನು ತರ ತರ ಬಣ್ಣ ಬಣ್ಣದ ಜನಗಳೇ ಇರ್ತಾರ ಕಣ್ರಿ. ಚಿಕ್ಕಮಂಗ್ಳೂರು ಜನ ಬರೀ ಎಲ್ಲೆಲ್ಲೋ ಇರ್ತಾರ ಮೂಲೆ ಮೂಲೆ ಬಂದು ಅಷ್ಟೇ ಗೊತ್ತಾ. ಚಿಕ್ಕಮಂಗ್ಳೂರಲ್ಲಿ ಪ್ರತಿ 2 ವರ್ಷಕ್ಕೆ ಒಂದ್ಸತಿ ಚಿಕ್ಕಮಂಗ್ಳೂರು ಹಬ್ಬ ನಡೆಯುತ್ತೆ ಕಣ್ರಿ. ಅಬ್ಬಬ್ಬಬ್ಬಬ್ಬಾ! ಏನ್ ಹಬ್ಬ ಅಂತೀರ ನಮ್ ಚಿಕ್ಕಮಂಗ್ಳೂರ್ದು. ನೋಡಕ್ಕೆ 4 ಕಣ್ ಬೇಕು. ಇಡೀ ಊರೆಲ್ಲ ಅಲಂಕಾರ ಮಾಡಿರ್ತಾರೆ. ಏನ್ ಗೊತ್ತಾ, ಬೇರೆ ಬೇರೆ ಕಡೆಯಿಂದ ಎಲ್ಲ ಜನ ಬಂದು ಅಂಗಡಿಗಳು ಹಾಕಿರ್ತಾರೆ. ಇಂತೆಂಥ ಪ್ರೋಗ್ರಾಮ್‌ಗಳು ನಡೆಯುತ್ತೆ ಗೊತ್ತೇನ್ರಿ? ಈ ವರ್ಷನೂ ನಡೆಯುತ್ತೆ 2025ರಲ್ಲಿ. ನೀವೆಲ್ಲರೂ ಮಿಸ್ ಮಾಡ್ದಲೆ ಬರ್ರಿ ನಮ್ ಚಿಕ್ಕಮಂಗ್ಳೂರ್ ಹಬ್ಬ ನೋಡೋದಕ್ಕೆ. ಹೆಂಗಿರತ್ತೆ ಗೊತ್ತಾ? ಇಷ್ಟೆಲ್ಲ ಹೇಳ್ತಾ ಇದೀನಿ ನಮ್ ಚಿಕ್ಕಮಂಗ್ಳೂರ್ ಬಗ್ಗೆ, ಆದ್ರೆ ನಮ್ ಚಿಕ್ಕಮಂಗ್ಳೂರ್ ಹಬ್ಬ ನೋಡಕ್ ಬರಲ್ವಾ ನೀವು? ಬರ್ತೀರಾ ತಾನೇ? ಆಯ್ತ್ ಕಣ್ರಿ, ಎಲ್ಲರೂ ಬನ್ರಿ. ನಿಮ್ ಫ್ರೆಂಡ್ಸಿಗೂ ಕರ್ಕೊಂಬರ್ರಿ, ನಿಮ್ ನೆಂಟ್ರಿಗೂ ಕರ್ಕೊಂಬಂದ್ರಿ. ನಾವು ಚಿಕ್ಕಮಂಗ್ಳೂರು ಜನಗಳು ವಿಶಾಲ ಮನಸ್ಸು ತಗೊಂಡಿರೋರು ಕಣ್ರಿ ನಾವು. ನಮ್ ಚಿಕ್ಕಮಂಗ್ಳೂರು ದೊಡ್ಡ ಊರು ಇಲ್ದೇ ಇದ್ರೂನು ಮನ್ಸು ದೊಡ್ಡದಿದೆ ಕಣ್ರಿ. ಇಷ್ಟೆಲ್ಲ ನಮ್ಮ ಚಿಕ್ಕಮಂಗ್ಳೂರ್ ಬಗ್ಗೆ ನಿಮಗೆ ಎಲ್ಲ ಮಾಹಿತಿ ಹೇಳ್ದೆ, ಎಲ್ಲ ಹೇಳ್ದೆ. ನೀವೆಲ್ಲ ನಮ್ಮ ಊರಿಗೆ ಬರ್ತೀರಾ ತಾನೇ? ಬನ್ನಿ ಆಯ್ತಾ? ಒಂದಿನ ಬಂದು ನಮ್ಮ ಚಿಕ್ಕಮಂಗ್ಳೂರಲ್ಲಿದ್ದು ಚೆನ್ನಾಗಿರುವಂಥ ಎಲ್ಲ ಸ್ಥಳಗಳನ್ನು ನೋಡ್ಕೊಂಡು ಒಳ್ಳೊಳ್ಳೆ ಪದಾರ್ಥಗಳು ಸಿಗ್ತವೆ ಕಣ್ರಿ. ಒಳ್ಳೊಳ್ಳೆ ಹೋಟ್ಲುಗಳಿದಾವೆ ನಮ್ಮ ಊರಲ್ಲಿ. ಮತ್ತೆ ಇರೋದೇ ದೊಡ್ಡ 2 ರೋಡ್‌ಗಳು ನಮ್ದು. ಒಂದು ಎಂ.ಜಿ ರೋಡು, ಒಂದು ಐ.ಜಿ ರೋಡು ಅಂತೇಳ್ಬಿಟ್ಟು. ಎಂ.ಜಿ ರೋಡಿಗೆ ಹೋದ್ರೆ ನೋಡಿ ಹೆಂಗಿರ್ತವೆ ಗೊತ್ತಾ? ಅಬ್ಬಬ್ಬಬ್ಬಬ್ಬಬ್ಬಬ್ಬಾ! ಬೆಂಗಳೂರಿನ ಬ್ರಿಗೇಡ್ ರೋಡ್ ಯಾಕ್ರೀ ಬೇಕು ನಮ್ ಚಿಕ್ಕಮಂಗ್ಳೂರು ಎಂ.ಜಿ ರೋಡ್ ಮುಂದೆ? ಹ್ಮ್. ಇದೆಲ್ಲ ನಾನ್ ಬಾಯಿಂದ ಹೇಳ್ತಾ ಇದ್ದೀನಪ್ಪ. ಆದ್ರೆ ನಿಮಗೆಲ್ಲ ಗೊತ್ತಾಗ್ಬೇಕಂದ್ರೆ ನೀವ್ ಏನ್ ಮಾಡ್ಬೇಕು ಹೇಳಿ? ನಮ್ ಚಿಕ್ಕಮಂಗ್ಳೂರಿಗ್ ಬರ್ಬೇಕು ಕಣ್ರೀ. ಬನ್ನಿ ಮತ್ತೆ. ಬರ್ತೀರಾ ತಾನೇ? ಹ್ಮ್. ಹಂಗಾರೆ ನಾನೀಗ ಬರ್ತೀನಿ ಆಯ್ತಾ? ಈಗ ನೀವೆಲ್ಲ ನಮ್ ಚಿಕ್ಕಮಂಗ್ಳೂರಿಗ್ ಬನ್ನಿ. ಆಯ್ತಾ? ಬರ್ಲಾ ಫ್ರೆಂಡ್ಸ್? ಓಕೆ.